ವಿಡಿಯೋ ಮಾಹಿತಿ ಕೇವಲ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ಮನೆಯಿಂದ ಮಾಡುವಂಥ ಉದ್ಯೋಗ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಆ್ಯಂಡ್ ಈ ಮೇನ್ ಮುಖ್ಯವಾಗಿ ಲಾಸ್ಟ್ ಟೈಮ್ ಒಂದು ವಿಡಿಯೋ ಏನು ಮಾಡಿದ್ದೆ, ಅದರಲ್ಲಿ ಸುಮಾರು ಜನ ಕಾಮೆಂಟ್ ಮಾಡಿದ್ರು ಡೇಟಾ ಎಂಟ್ರಿ ಜಾಬ್ ಬಗ್ಗೆ ನಮಗೆ ಮಾಹಿತಿ ಕೊಡಿ ಅಂತ ಹೇಳಿ. ಸೊ ಹೀಗಾಗಿ ನಾನು ಡೇಟಾ ಎಂಟ್ರಿ ಜಾಬ್ ಬಗ್ಗೆ ಕೂಡ ಇಲ್ಲಿ ಒಂದು ಅಪ್ಡೇಟ್ ಬಂದಿದೆ. ಸೊ ಅಪ್ಡೇಟ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಆ್ಯಂಡ್ ಇದರಲ್ಲಿ ತುಂಬಾ ಏನು ಜಾಸ್ತಿ ನೀವು ಕ್ವಾಲಿಫಿಕೇಶನ್ ಕೇಳಿಲ್ಲ. ಆ್ಯಂಡ್ ಫ್ರೆಶರ್ ಕೂಡ ಅಪ್ಲೈ ಮಾಡ್ಬೋದು. ಇದಕ್ಕೆ ಅಪ್ಲೈ ಮಾಡಿರೋದಕ್ಕೆ ಯಾವುದೇ ರೀತಿ ಫೀಸ್ ತೊಗೋತಾ ಇಲ್ಲ ಅವರು. ಆ್ಯಂಡ್ ಇಲ್ಲಿ ಲಾಸ್ಟ್ ಡೇಟ್ ಕೂಡ ಈಗ ಇನ್ನೇ ನಿಯರೆಸ್ಟ್ ಇದೆ. ಸೊ ಏನಾದರೂ ಇಂಟ್ರೆಸ್ಟ್ ಇದೆ ಅಂದರೆ ಅಪ್ಲೈ ಮಾಡಿ. ಅಪ್ಲೈ ಮಾಡಿದ್ಮೇಲೆ ನಿಮ್ಮ ರಿಸ್ಯೂಮ್ ಏನಾದರೂ ಅವ್ರಿಗೆ ಇಷ್ಟ ಆಯಿತು ಮತ್ತು ಶಾರ್ಟ್ ಲಿಸ್ಟ್ ಮಾಡಿದ್ರು ಅಂದರೆ ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಇಮೇಲ್ ಮೂಲಕ ಅಥವಾ ಕಾಲ್ ಮೂಲಕ ಕಾಂಟ್ಯಾಕ್ಟ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ ಅಪ್ಲೈ ಮಾಡೋದು ಪ್ರೊಸೆಸ್ ಕೂಡ ನಾನು ಇದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಫಸ್ಟಿಗೆ ಅರ್ಥ ಮಾಡ್ಕೊಳ್ಳಿ, ಮೊದಲು ಕಂಪ್ಲೀಟ್ ವಿಡಿಯೋ ನೋಡಿ, ನಂತರ ನಿಮಗೆ ಇಂಟ್ರೆಸ್ಟ್ ಇದೆಯಪ್ಪ ಅಂತಂದರೆ ಸೊ ಇದಕ್ಕೆ ನೀವು ಅಪ್ಲೈನ ಇವತ್ತೇ ಮಾಡಿ. ಓಕೆ, ಸೊ ಸ್ಟಾರ್ಟ್ ಮಾಡಿ. ಜಾಬ್ ಪ್ರೊಫೈಲ್ ಬಂದ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು, ಡೇಟಾ ಎಂಟ್ರಿ ಅಸೋಸಿಯೇಟ್ ಅನ್ನೋ ಒಂದು ಪ್ರೊಫೈಲ್ಗೆ ಇವರು ಹೈರಿಂಗ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಮೇನ್ ಅಂತಂದರೆ ಎಲಿಜಿಬಲ್ ಅಂದರೆ ಫ್ರೆಶರ್ ಕೂಡ ಅಪ್ಲೈ ಮಾಡ್ಬೋದು ಇದಕ್ಕೆ, ಮತ್ತು ಎಕ್ಸ್ಪೀರಿಯನ್ಸ್ ಇದ್ದವ್ರು ಕೂಡ ಅಪ್ಲೈ ಮಾಡ್ಬೋದು. ಹೀಗಾಗಿ ನಾನು ಆಲ್ಮೋಸ್ಟ್ ಫ್ರೆಶರ್ಗೆ ಅಂತಲೇ ಆಲ್ಮೋಸ್ಟ್ ಜಾಬ್ ಅಪ್ಡೇಟ್ಗಳನ್ನ ತರ್ತಾ ಇರ್ತೀನಿ ಚಾನಲಲ್ಲಿ. ಸೊ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡೋದಾದರೆ ಸೊ ಮೇನ್ ಇಲ್ಲಿ ನಿಮ್ಮದು ಕೆಲಸದ ಬಗ್ಗೆ ಸ್ವಲ್ಪ ಅವರು ಡೀಟೇಲ್ಸ್ಗಳನ್ನ ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ ನಾವಿಲ್ಲಿ ನೋಡೋಣ. ವಿ ಆರ್ ಲುಕಿಂಗ್ ಫಾರ್ ಎ ಡಿಟೇಲ್ ಓರಿಯೆಂಟೆಡ್ ಡಾಟಾ ಎಂಟ್ರಿ ಅಸೋಸಿಯೇಟ್ ಟು ಅಕ್ಯುರೇಟ್ಲಿ ಇನ್ಪುಟ್, ವೆರಿಫೈ ಆ್ಯಂಡ್ ಮ್ಯಾನೇಜ್ ಡಾಟಾ ಅಕ್ರಾಸ್ ಮಲ್ಟಿಪಲ್ ಸಿಸ್ಟಮ್ ಅಂತ ಹೇಳಿದ್ದಾರೆ. ದ ಐಡಿಯಲ್ ಕ್ಯಾಂಡಿಡೇಟ್ಸ್ ಹ್ಯಾಸ್ ಸ್ಟ್ರಾಂಗ್ ಟೈಪಿಂಗ್ ಸ್ಕಿಲ್. ಏನಂದರೆ ಇಲ್ಲಿ ಡೇಟಾ ಎಂಟ್ರಿ ಅಂದ ತಕ್ಷಣ ಟೈಪಿಂಗ್ ಸ್ಕಿಲ್ಲು ಚೆನ್ನಾಗಿರಬೇಕು. ಟೈಪಿಂಗ್ ಸ್ಪೀಡ್ ಅಂತ ಹೇಳ್ತೀವಿ ನಾವು. ಟೈಪಿಂಗ್ ಸ್ಪೀಡು ತುಂಬ ಚೆನ್ನಾಗಿರಬೇಕು. ನಿಮ್ಮ ಹತ್ರ ಅಷ್ಟೊಂದು ಟೈಪಿಂಗ್ ಸ್ಪೀಡ್ ಚೆನ್ನಾಗಿಲ್ಲ, ಆಲ್ ಆ್ಯಾವರೇಜ್ ಇದೆ ಅಂದರೂ ಕೂಡ ಅಪ್ಲೈ ಮಾಡಿ. ಆ್ಯಂಡ್ ಪ್ರಾಕ್ಟೀಸ್ ಮಾಡೋದಕ್ಕೆ ಸುಮಾರು ಥರದ ಆನ್ಲೈನ್ ಗೂಗಲಲ್ಲಿ ಟೂಲ್ಸ್ಗಳು ಸಿಗುತ್ತೆ. ಆ ಟೂಲ್ಸ್ಗಳು ನೀವು ಯೂಸ್ ಮಾಡಿಕೊಂಡು ಡೇ ಬೈ ಡೇ ನೀವು ನಿಮ್ಮ ಟೈಪಿಂಗ್ ಒಂದು ಸ್ಪೀಡನ್ನು ತುಂಬ ಚೆನ್ನಾಗಿ ಮಾಡ್ಕೋಬೋದು. ಸೊ ಆ ರೀತಿ ಕೂಡ ಫ್ರೀ ಟೂಲ್ಸ್ಗಳಿರುತ್ತೆ. ಸೊ ಅವುಗಳ ಬಗ್ಗೆ ಕೂಡ ನಿಮಗೇನು ಗೊತ್ತಿಲ್ಲ ಅಂದರೆ ಸೊ ಪ್ಲೀಸ್ ಕಾಮೆಂಟ್ ಮಾಡಿ. ಸೊ ಅದ್ರ ಬಗ್ಗೆ ಬೇಕಂತ ಹೇಳ್ತೀನಿ, ಇಲ್ಲಾಂದರೆ ಸುಮ್ಮನೆ ಅನ್ನೆಸೆಸರಿ ಎಲ್ಲ ವಿಷಯವನ್ನು ಹೇಳೋದು ಬೇಡ. ಸೊ ಇಲ್ಲಿದ್ದು ಕೂಡ ಎಕ್ಸಲೆಂಟ್ ಅಟೆನ್ಷನ್ ಟು ಡಿಟೇಲ್ ಆ್ಯಂಡ್ ದಿ ಅಬಿಲಿಟಿ ಟು ವರ್ಕ್ ಇಂಡಿಪೆಂಡೆಂಟ್ಲಿ ಇನ್ ಅ ರಿಮೋಟ್ ಎನ್ವೈರ್ಮೆಂಟ್. ಅಂದರೆ ಅವ್ರು ಕೊಟ್ಟಿರೋಂಥ ಏನು ಟಾಸ್ಕ್ಗಳಿರುತ್ತೆ ಅವುಗಳನ್ನ ಮನೇಲಿ ಕೂತ್ಕೊಂಡು ಕಂಪ್ಲೀಟ್ ಮಾಡಿಕೊಡೋದೇ ನಿಮ್ಮ ಕೆಲಸ ಇರುತ್ತೆ. ಡೇಟಾ ಎಂಟ್ರಿ ಅಂದ ತಕ್ಷಣ ಟೈಪಿಂಗ್ ಸ್ಕಿಲ್ಲು ಇರಬೇಕು. ಓಕೆ, ಆ್ಯಂಡ್ ಅದರಲ್ಲೂ ಕೂಡ ನೋಡ್ತಾ ಇದ್ದು ಕೀ ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ಸ್ವಲ್ಪ ನೋಡೋಣ. accurately input data from various source, input designed database and systems ಅಂತ ಹೇಳಿದ್ದಾರೆ. ಇಲ್ಲಿ ಮೇನ್ ಅಂತಂದರೆ ನೀವು ಸುಮಾರು ಥರದ ಡೇಟಾಸ್ಗಳನ್ನ ಏನು ಮಾಡ್ತಾರೆ ಎಂಟ್ರಿ ಮಾಡ್ತಾ ಹೋಗ್ತೀರಿ. ಅವ್ರು ನಿಮಗೆ ಹೇಳ್ತಾರೆ ನಿಮ್ಮ ಸೀನಿಯರ್ಸ್ ಯಾವ ರೀತಿ ಏನು ಡೇಟಾಸ್ಗಳನ್ನ ಎಂಟ್ರಿ ಮಾಡೋದಿರುತ್ತೆ ಅಂತ ಹೇಳಿ. ಸೊ ಅವ್ರು ಏನು ಹೇಳ್ತಾರೆ ಅದನ್ನೇ ನೀವು ಕರೆಕ್ಟಾಗಿ ಅವ್ರಿಗೆ ಮಾಡಿ ಕೊಡೋದಿರುತ್ತೆ. ಆ್ಯಂಡ್ ವೆರಿಫೈ ಡೇಟಾ ಬೈ ಕಂಪೇರಿಂಗ್ ಮಾಡೋದು ಕೂಡ ಇರುತ್ತೆ. ಇಟ್ ವಿತ್ ಸೋರ್ಸ್ ಡಾಕ್ಯುಮೆಂಟ್ ಟು ಎನ್ಶೋರ್ ಅಕ್ಯುರೇಸಿ ಆ್ಯಂಡ್ ಕಂಪ್ಲೀಟೆನ್ಸಿ ಅಂತ ಹೇಳಿದ್ದಾರೆ. ಮೇನ್ ಅಂತಂದರೆ ಯಾವುದೇ ಒಂದು ಡೇಟಾಸ್ಗಳನ್ನ ಮತ್ತೆ ರೀಚೆಕ್ ಮಾಡೋದಾಯಿತು, ವೆರಿಫೈ ಮಾಡೋದಾಯಿತು, ಎಲ್ಲ ಮೇನ್ ಕೆಲಸ ಇರುತ್ತೆ. ಮೇಂಟೈನ್ ಆ್ಯಂಡ್ ಅಪ್ಡೇಟ್ ಡಾಟಾ ಬೇಸ್ಡ್ ಎನ್ಶೂರಿಂಗ್ ಡಾಟಾ. ಮೇನ್ ಅಂತಂದರೆ ಏನು ನಿಮ್ಗೆ ಏನು ಒಂದು ಕಾನ್ಫಿಡೆನ್ಷಿಯಲಿ ಏನು ಒಂದು ರಿಪೋರ್ಟ್ಸ್ಗಳೆಲ್ಲ ಮಾಡೋದಕ್ಕೆ ಹೇಳಿರ್ತಾರೆ ಅವುಗಳನ್ನ ಕರೆಕ್ಟಾಗಿ ಮಾಡಿ ಕೊಡೋದಿರುತ್ತೆ. ಸೊ ನಾರ್ಮಲಿ ಡೇಟಾ ಎಂಟ್ರಿನೇ ವರ್ಕ್ ಇರುತ್ತೆ, ಅದ್ರ ರಿಲೇಟೆಡ್ ಇಲ್ಲಿ ಕೀವರ್ಡ್ಸ್ಗಳನ್ನ ಹೇಳಿದ್ದಾರೆ ಮೇನ್ ಅಂದರೆ. ಐಡೆಂಟಿಫೈಂಗ್ ಕರೆಕ್ಟ್ ಡೇಟಾ ಎರರ್ಸ್ ಅಂತ ಹೇಳಿದ್ದಾರೆ. ಓಕೆ, ಸೊ ಏನಾದರೂ ಎರರ್ಸ್ ಇದ್ದರೆ ಅದನ್ನು ಐಡೆಂಟಿಫೈ ಮಾಡೋದಾಯಿತು. ಓಕೆ, ಅದನ್ನು ಕರೆಕ್ಟ್ ಮಾಡೋದಾಯಿತು, ಮತ್ತು ಡಿಜಿಟಲ್ ರೆಕಾರ್ಡ್ಸ್ಗಳನ್ನ ಮೇಂಟೈನ್ ಮಾಡೋದಾಯಿತು. ಓಕೆ, ಸೊ ಆ ರೀತಿಯೆಲ್ಲ ಕೆಲಸ ಮಾಡೋದಿರುತ್ತೆ. ಆ್ಯಂಡ್ ಇದರಲ್ಲೂ ಕೂಡ ಮೇನ್ ಅಂತಂದರೆ ಕಮ್ಯುನಿಕೇಷನ್ ಸ್ಕಿಲ್ ಕೂಡ ತುಂಬ ಚೆನ್ನಾಗಿರಬೇಕು. ಮೇನ್ ಯಾಕಂದರೆ ಮನೆಯಿಂದ ನಾವು ಕೆಲಸ ಮಾಡ್ತಾ ಇರ್ತೀವಿ, ಏನಾದರೂ ಕೇಳಿದರೆ ಅದನ್ನ ಹೇಳೋದು ಕೂಡ ಎಕ್ಸ್ಪ್ಲೇನ್ ಮಾಡೋದಕ್ಕೂ ಕೂಡ ನಿಮ್ಗೆ ಗೊತ್ತಿರಬೇಕು. ಆ ರೀತಿ ಕಮ್ಯುನಿಕೇಷನ್ ಕೂಡ ತುಂಬ ಮುಖ್ಯ ಆಗುತ್ತೆ. ಆ್ಯಂಡ್ ಇದರಲ್ಲೂ ಕೂಡ ಮೇನ್ ಅಂತಂದರೆ ರಿಕ್ವೈರ್ಮೆಂಟ್ಸ್ ಹೇಳಿದ್ದಾರೆ ಅವರು. ಓಕೆ, ಸೊ ಇಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಕೆಲವೊಂದು ಡೇಟಾ ಎಂಟ್ರಿ ರಿಲೇಟೆಡು ಕೆಲವೊಂದು ಟೂಲ್ಸ್ಗಳಿರ್ತಾರೆ, ಟೂಲ್ಸ್ಗಳು ಕೂಡ ಯೂಸ್ ಮಾಡೋದಕ್ಕೆ ನೀವು ಬರ್ತಿರಬೇಕು. ಆ್ಯಂಡ್ ರಿಕ್ವೈರ್ಮೆಂಟ್ಸ್ ಬಗ್ಗೆ ನಾವಿಲ್ಲಿ ನೋಡಿದರೆ ಪ್ರೊವೀನ್ ಎಕ್ಸ್ಪೀರಿಯನ್ಸ್ ಇನ್ ಡೇಟಾ ಎಂಟ್ರಿ ಆರ್ ರಿಲೇಟೆಡ್ ಫೀಲ್ಡ್. ಏನಂತಂದರೆ ಆಲ್ರೆಡಿ ನೀವು ಫ್ರೆಶರ್ ಇದ್ದರೆ ಅಪ್ಲೈ ಮಾಡ್ಬೋದು. ಅದನ್ನು ಆಲ್ರೆಡಿ ಹೈಲೈಟ್ ಮಾಡಿದ್ದಾರೆ ಇಲ್ಲಿ ಮೇಲ್ಗಡೆ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಫ್ರೆಶರ್ ಕೂಡ ಅಪ್ಲೈ ಮಾಡ್ಬೋದು. ಬಟ್ ಆಲ್ರೆಡಿ ಏನಾದರೂ ನೀವು ಎಲ್ಲಾದರೂ ವರ್ಕ್ ಮಾಡಿದ್ದೀರಿ ಅಂತಂದರೆ ಸೊ ದ್ಯಾಟ್ ಈಸ್ ಗುಡ್, ಅಂಥವ್ರು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ಎಕ್ಸಲೆಂಟ್ ಟೈಪಿಂಗ್ ಸ್ಕಿಲ್. ಓಕೆ, ಟೈಪಿಂಗ್ ಸ್ಕಿಲ್ ಇರಬೇಕು. ಆ್ಯಂಡ್ ಪ್ರೊಫೆಷನಲ್ ಮೇನ್ ಅಂತ ಮೈಕ್ರೋಸಾಫ್ಟ್ ಆಫೀಸು ಮತ್ತು ವರ್ಡು, ಎಕ್ಸೆಲ್ಲು ಅದೆಲ್ಲ ನಿಮಗೆ ಯೂಸ್ ಮಾಡೋಕ್ಕೆ ಬರ್ತಿರಬೇಕು ಮೇನ್ ಮುಖ್ಯವಾಗಿ. ಓಕೆ, ಲೈಕ್ ವರ್ಡ್ ಆಯಿತು, ಎಕ್ಸೆಲ್ ಆಯಿತು, ಒಂದು ಸಾಫ್ಟ್ವೇರ್ ಮತ್ತು ಟೂಲ್ಸ್ಗಳನ್ನೆಲ್ಲ ಬಳಸೋದಕ್ಕೆ ನಿಮಗೆ ಗೊತ್ತಿರಬೇಕು. ಟೈಪಿಂಗ್ ಅಂದ ತಕ್ಷಣ ನಿಮ್ಗೆ ಗೊತ್ತಿರುತ್ತೆ ಯಾವ ರೀತಿ ಏನು ಟೂಲ್ಸ್ಗಳಿರುತ್ತೆ. ಡೇಟಾ ಎಂಟ್ರಿ ಆಲ್ರೆಡಿ ಏನಾದರೂ ಮಾಡಿದರೆ ನಿಮಗೊಂದು ಐಡಿಯಾ ಇರುತ್ತೆ ಹೇಗೆ ಮಾಡ್ಬೋದು ಅಂತ. ಓಕೆ, ಆ್ಯಂಡ್ ಸ್ಟ್ರಾಂಗ್ ಮೇನ್ ಅಂತಂದರೆ ನಿಮ್ಮದು ಒಂದು ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಇರಬೇಕಂತ ಹೇಳಿದ್ದಾರೆ. ಸೊ ಕೊಟ್ಟಿರೋಂಥ ಟೈಮ್ ಒಳಗಡೆ ನೀವು ಕಂಪ್ಲೀಟ್ ಮಾಡಿ ಅದನ್ನು ಕೆಲಸವನ್ನು ಕೊಡೋದಿರುತ್ತೆ. ಸೊ ಮೇನ್ ಮುಖ್ಯವಾಗಿ ಕ್ಲಿಯರ್ ರೈಟಿಂಗ್ ಆ್ಯಂಡ್ ವರ್ಬಲ್ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು. ಸಮ್ಟೈಮ್ಸ್ ಹೇಗಿರುತ್ತೆ ಅಂದರೆ ನೀವು ಅವ್ರಿಗೆ ಮೇಲ್ ಕೂಡ ಮಾಡ್ತಾ ಇರ್ತೀರಿ, ಏನಾದರೂ ಮೇಲ್ ಮೂಲಕ ಅವ್ರು ಕೇಳಿರ್ತಾರೆ. ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡುವಂಥದ್ದು ಲೈಕ್ ಮೇನ್ ಅಂದರೆ ಬರೆಯೋದು ಮತ್ತು ವರ್ಬಲ್ ಕಮ್ಯುನಿಕೇಷನ್ ಮಾತನಾಡೋ ಒಂದು ಕಮ್ಯುನಿಕೇಷನ್ ಹೇಳ್ತಾ ಇದ್ದೀನಿ. ಸೊ ಎರಡು ಕೂಡ ಚೆನ್ನಾಗಿರಬೇಕು. ಯಾಕಂದರೆ ವರ್ಕ್ ಫ್ರಮ್ ಹೋಮ್ ಅಂದ ತಕ್ಷಣ ಕೇವಲ ಏನು ಹೇಳಿರ್ತಾರೆ ಅದೇ ಪ್ರೊಫೈಲಿಗೆ ನಾವು ವರ್ಕ್ ಮಾಡೋ ಹಾಗಿಲ್ಲ. ಸೈಡ್ ಬೈ ಸೈಡ್ ನಮ್ಮ ಪ್ರೊಫೆಷ್ನಲಿ ಏನೇ ಇದ್ದರೂ ಕೂಡ ನಮ್ಮ ಮಾತುಗಳು ಇಡೋದಾಯಿತು, ನಮ್ಮ ಕೆಲಸದ ಬಗ್ಗೆ ಸ್ವಲ್ಪ ಕೇಳ್ತಾರೆ ಅವ್ರು ಯಾವ ರೀತಿ ಏನು ಮಾಡ್ತಾಯಿದ್ರಿ, ಇವಾಗ ಏನಾಗಿದೆ ಅಂತ. ಸೊ ಅದೆಲ್ಲ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡುವಂಥ ಕ್ಯಾಂಡಿಡೇಟ್ನ ಪ್ರೊಫೆಷ್ನಲ್ ಇರೋರನ್ನ ಹುಡುಕ್ತಾ ಇದ್ದಾರೆ ಅವರು. ಅಬಿಲಿಟಿ ಟು ಮೇಂಟೈನ್ ಕಾನ್ಫಿಡೆನ್ಷಿಯಲಿ ಮೇನ್ ಅಂತಂದರೆ ಏನೇನು ಕೊಟ್ಟಿರ್ತಾರೆ ಸೊ ಅದನ್ನು ತುಂಬ ಚೆನ್ನಾಗಿ ಮಾಡ್ಕೊಳಕ್ಕೂ ಮತ್ತೊಂದು ಕಾನ್ಫಿಡೆನ್ಷಿಯಲ್ ಆಗಿ ಇಡಬೇಕು. ಸೊ ಆ ರೀತಿ ಹೇಳಿದಾರದು. ಸೊ ಯಾರಾದರೂ ಇಂಟ್ರೆಸ್ಟ್ ಇದೆ ಅಂದರೆ ನೀವು ಇದಕ್ಕೆ ಅಪ್ಲೈನ ಮಾಡ್ಬೋದು. ಆ್ಯಂಡ್ ಇದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕೊಟ್ಟಿರ್ತೀನಿ. ಓಕೆ, ಸೊ ಇದಲ್ಲೂ ಕೂಡ ಮೇನ್ ಅಂತಂದರೆ ಇಲ್ಲಿ ನಿಮಗೆ
ಜಾಬ್ ಬಗ್ಗೆ ಅಂತ ನಾನು ಹೇಳಿದ್ದೀನಿ. ಸೊ ಇಲ್ಲಿ ಅಡಿಷನಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅವರು, ಸಂಬಳ ತುಂಬ ಚೆನ್ನಾಗಿ ಸಂಬಳವನ್ನು ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ನೀವು ಒಂದು ಸಾರಿ ಇದನ್ನು ಓಪನ್ ಮಾಡಿಕೊಂಡು ನೋಡ್ಕೊಳ್ಳಿ. ಓಕೆ. ಆ್ಯಂಡ್ ವರ್ಕ್ ಡೀಟೇಲ್ ಬಗ್ಗೆ ಹೇಳೋದಾದರೆ ವಾರದಲ್ಲಿ 5 ದಿನ ಮಾತ್ರ ನೀವು ಇಲ್ಲಿ ಕೆಲಸವನ್ನು ಮಾಡ್ತೀರಿ. ಮತ್ತು ಜಾಬ್ ಬಗ್ಗೆ ಹೇಳೋದಾದರೆ ಸೊ ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್, ಮನೆಯಿಂದಲೇ ಮಾಡುವಂಥ ಕೆಲಸ, ಮತ್ತು ಫುಲ್ ಟೈಮ್ ಜಾಬ್ ಇರುತ್ತೆ. ಆ್ಯಂಡ್ ಪಾರ್ಟ್ ಟೈಮ್ ಜಾಬ್ ಬೇಕು ಅಂತ ಕೂಡ ನೀವು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೋಬೋದು. ಹೀಗಾಗಿ ನಾನು ಇಲ್ಲಿ ಥಂಬ್ನೇಲಲ್ಲಿ ಪಾರ್ಟ್ ಟೈಮು ಫುಲ್ ಟೈಮ್ ಅಂತ ಎರಡೂ ಕೂಡ ಹಾಕಿರ್ತೀನಿ. ಸೊ ಅಕಾರ್ಡಿಂಗ್ ರೀತಿ ನೀವು ಒಂದು HR ಜೊತೆ ಡಿಸ್ಕಸ್ ಮಾಡಿರ್ತೀರಿ, ಆ ರೀತಿ ಅವ್ರಿಗೆ ಅನುಕೂಲ ಮಾಡಿಕೊಡ್ತಾರೆ. ಹಾಗಂತ ಎಲ್ರಿಗೂ ಪಾರ್ಟ್ ಟೈಮ್ ಮಾಡಲ್ಲ, ಬಟ್ ಸಮ್ಟೈಮ್ಸ್ ಏನಾದರೂ ನಮ್ಮದು ಸಿಚುವೇಶನ್ ಆ ರೀತಿ ಇದ್ದರೆ ಪಾರ್ಟ್ ಟೈಮ್ ಕೂಡ ಮಾಡಿಕೊಡ್ತಾರೆ. ಆ್ಯಂಡ್ ಇಲ್ಲಿ ನಿಮಗೆ ಇದ್ರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಆ್ಯಂಡ್ ಈ ರಿವ್ಯೂಸ್ ಕೂಡ ನೀವು ನೋಡ್ಬೋದು, 4.4 ರೇಟಿಂಗ್ ಕೊಟ್ಟಿದ್ದಾರೆ. ಕಂಪನಿ ಬಂದ್ಬಿಟ್ಟು ಇಲ್ಲಿ ಏನಂತಂದರೆ ಕಂಪನಿ ಬಗ್ಗೆ ಹೇಳೋದಾದರೆ ಸೊ ಇಲ್ಲಿ ಕಂಪನಿ ನೋಡ್ತಾ ಇರ್ಬೋದು, ಇಲ್ಲಿ ನಿಮಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ. ಒಂದು ಟೆಕ್ನಿಕಲ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡು, ತುಂಬ ಚೆನ್ನಾಗಿರೋಂಥದ್ದು ಆ್ಯಂಡ್ ತುಂಬ ಚೆನ್ನಾಗಿದೆ ಜಾಬ್ ರೋಲ್. ಸೊ ಹೀಗಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾರಾದರೂ ಇಂಟ್ರೆಸ್ಟ್ ಇದೆ ಅಂತಂದರೆ ಈ ಜಾಬ್ಗೆ ಅಪ್ಲೈ ಮಾಡ್ತೀವಂದರೆ ಈ ಜಾಬ್ಗೆ ಇವತ್ತೇ ಅಪ್ಲೈ ಮಾಡಿ. ಓಕೆ. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಡೌಟ್ ಇದೆ ಅಂದರೆ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಓಕೆ. ಸೊ ಡೇಟಾ ಎಂಟ್ರಿ ಇದು ಇವಾಗ ಸುಮಾರು ಜನ ಕೇಳ್ಬೋದು, ನೀವು ಕನ್ನಡದಲ್ಲಿ ಡೇಟಾ ಎಂಟ್ರಿ ಮಾಡೋದಾ, ಇಂಗ್ಲೀಷಲ್ಲಿ ಮಾಡೋದಾ ಹೇಗೆ ಅಂತ. ಸೊ ಇದೆಲ್ಲ ಇಂಗ್ಲೀಷಲ್ಲಿ ಡೇಟಾ ಎಂಟ್ರಿ ಮಾಡೋದಿರುತ್ತೆ. ಓಕೆ. ಕನ್ನಡದಲ್ಲಾದರೆ ಸ್ಪೆಷಲಿ ಕನ್ನಡ ಅಂತಲೇ ಹಾಕಿರ್ತೀನಿ ನಾನು, ಬಟ್ ಇಲ್ಲ ಅಂತಂದರೆ ಇಂಗ್ಲೀಷಲ್ಲಿರುತ್ತೆ. ಇದು ನಾರ್ಮಲಿ ಅವರು ನಿಮಗೆ ಇಂಗ್ಲೀಷಿಗೆ ತೊಗೋತಾರೆ ಇದನ್ನ. ಓಕೆ. ಸೊ ಅದಕ್ಕೆ ಹಿಂದಿ ಇರೋದಿಲ್ಲ, ಇಂಗ್ಲೀಷ್ ಇರುತ್ತೆ. ಆ್ಯಂಡ್ ಇದು ವರ್ಕ್ ಫ್ರಮ್ ಹೋಮ್ ಕೊಡ್ತಾ ಇದ್ದಾರೆ, ರಿಮೋಟ್ ಜಾಬು. ಆ್ಯಂಡ್ ಇದಕ್ಕೆ ಅಪ್ಲೈ ಮಾಡೋದು ಹೇಗೆ ಅಂದರೆ ಆಲ್ರೆಡಿ ನಾನು ಏನು ಲಿಂಕ್ ಕೊಟ್ಟಿರ್ತೀನಿ ನಿಮಗೆ, ಆ ಲಿಂಕನ್ನು ನೀವು ಕ್ಲಿಕ್ ಮಾಡಿದ ಮೇಲೆ ಸೊ ಸಿಂಪ್ಲಿ ಏನಾಗುತ್ತೆ ಅಂದರೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಈ ಲಿಂಕನ್ನು ಜಸ್ಟ್ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಪೇಜ್ ಕಾಣಿಸುತ್ತೆ ನಿಮಗೆ. ಜಸ್ಟ್ ಇಲ್ಲಿ ಎಲ್ಲ ಡೀಟೇಲ್ಸ್ಗಳನ್ನ ಸರಿ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಡೀಟೇಲ್ಸ್ ಏನು ನಾನು ಹೇಳಿದ್ದೀನಿ ಅದೇ ಎಲ್ಲ ಡೀಟೇಲ್ಸ್ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಆ್ಯಂಡ್ ಜಸ್ಟ್ ನೀವು ಏನು ಮಾಡ್ಕೊಂಡ್ರೆ ಪಕ್ಕದಲ್ಲಿ ಕ್ವಿಕ್ ಅಪ್ಲೈ ಅಂತ ಇದೆ, ಕ್ವಿಕ್ ಅಪ್ಲೈಗೆ ಜಸ್ಟ್ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಓಕೆ. ಇನ್ನೂ ಅಪ್ಲಿಕೇಶನ್ ಓಪನ್ ಇದೆ ಇದು, ಸೊ ಓಪನ್ ಮಾಡಿ ತೋರಿಸಿದ್ದೀನಿ ನಾನು. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಇದಕ್ಕೆ ಅಪ್ಲೈನ ಮಾಡ್ಬೋದು. ಫಸ್ಟ್ ನೇಮು, ಲಾಸ್ಟ್ ನೇಮು, ಇಮೇಲ್ ಅಡ್ರೆಸ್ಸು, ಫೋನ್ ನಂಬರು ಮತ್ತು ಲೊಕೇಶನು, ಮತ್ತು ಎಲ್ಲಾದರೂ ವರ್ಕ್ ಮಾಡ್ತಿದ್ರೆ ಆರ್ಗನೈಸೇಷನ್ ನೇಮ್ ಹಾಕಬೇಕು. ಇದೆಲ್ಲ ಫಾರ್ಮ್ನ ಫಿಲಪ್ ಮಾಡಿ ನೆಕ್ಸ್ಟ್ ಅಂತ ಮಾಡಿ ಸ್ವಲ್ಪ ಕಂಪ್ಲೀಟ್ ಮಾಡೋಕೆ ಅಪ್ಲಿಕೇಶನ್ ಫಾರ್ಮ್ನ ಸಬ್ಮಿಟ್ ಮಾಡ್ಕೊಂಬಿಡಿ. ಸೊ ನಂತರ ಸ್ವಲ್ಪ ವೆಯ್ಟ್ ಮಾಡಿ, ಮೇ ಬಿ ಒಂದು 7-8 ದಿನದ ಒಳಗಡೆ ನಿಮ್ಮದು ರಿಸ್ಯೂಮು ಶಾರ್ಟ್ ಲಿಸ್ಟ್ ಆಗಿದೆ ಅಂದರೆ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಓಕೆನಾ. ಸೊ ಇದು ಇವತ್ತಿನೊಂದು ಮಾಹಿತಿ. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನಿಮ್ಗೆ ಡೌಟ್ ಇದ್ದರೆ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಆ್ಯಂಡ್ ಇನ್ನೂ ಯಾವ ರೀತಿ ಜಾಬ್ಸ್ಗಳನ್ನ ಹುಡುಕ್ತಾ ಇದ್ದೀರಿ, ಸೊ ಪ್ಲೀಸ್ ಕಾಮೆಂಟ್ ಮಾಡಿ. ಆ ರೀತಿ ಯಾವುದಾದ್ರೂ ಅಪ್ಡೇಟ್ ಇದ್ದರೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ನಮಸ್ಕಾರ.